ಏನು ಅದೇ ರೀತಿಯಾಗಿ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಟಿಕೆಟ್ಗಾಗೂ ಕೂಡ ಪೈಪೋಟಿ ಸಿಕ್ಕಾಪಟ್ಟೆ ಜೋರಾಗಿದೆ. ಯಾರ್ಯಾರ ನಡುವೆ ನೋಡ್ತಾ ಹೋಗೋಣ. ಒಂದು ಕಡೆ ಮಾಜಿ ಸಿಎಂ ಬೊಮ್ಮಾಯಿಗೆ ಟಿಕೆಟ್ ಬಹುತೇಕ ಫಿಕ್ಸ್ ಅನ್ನೋ ಚರ್ಚೆ, ಮತ್ತೊಂದು ಕಡೆ ಈ ಸುದ್ದಿ ಚರ್ಚೆ ಆಗ್ತಾ ಇದ್ದಂತೆ ಹಾವೇರಿಲಿ ಈಶ್ವರಪ್ಪ ಪುತ್ರ ಕಾಂತೇಶ್ಗೆ ಟಿಕೆಟ್ ನೀಡುವಂತೆ ಅಭಿಮಾನಿಗಳು ಒತ್ತಡ ಹಾಕ್ತಾ ಇದ್ದಾರೆ. 1.5 ವರ್ಷದಿಂದ ಕ್ಷೇತ್ರದಲ್ಲಿ ಪಕ್ಷ ಸಂಘಟನೆ ಮಾಡಿದ್ದಾರೆ ಅಂತ ಈಶ್ವರಪ್ಪ ಅವರು ಅಂದ್ರೆ ತಂದೆ ಟಿಕೆಟ್ ಕೂಡ ತ್ಯಾಗ ಮಾಡಿದ್ದಾರೆ ಅನ್ನುವಂತಹ ಕೇಳಿ ಬರ್ತಾ ಇದೆ. ಇದರ ನಡುವೆ ಏನಾಗ್ಬೋದು ಅಲ್ಲಿ ನೋಡ್ತಾ ಹೋಗೋಣ. ಮತ್ತು ಗದಗ ಲೋಕಸಭಾ ಕ್ಷೇತ್ರದ ಟಿಕೆಟ್ಗಾಗಿ ಭರ್ಜರಿ ಲಾಬಿಯನ್ನು ನಡೆಸ್ತಾ ಇದೆ. ಈಗಾಗಲೇ ಬಹುತೇಕವಾಗಿ ಬಸವರಾಜ ಬೊಮ್ಮಾಯಿ ಅವರ ಟಿಕೆಟ್ ಫಿಕ್ಸ್ ಆಗಿದೆ ಅನ್ನೋ ಹೇಳಾಗ್ತದೆ. ಹೀಗಾಗಿ ಕಾಂತೇಶ್ ಈಶ್ವರಪ್ಪ ಅವರು ಬಹಳಷ್ಟು ಪೈಪೋಟಿಯನ್ನ ಮಾಡ್ತಾರೆ. ಅವರ ಬೆಂಬಲಿಗರು ಈಗಾಗಲೇ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು. ಅಂದ್ರೆ ಕಳೆದ 1.5 ವರ್ಷದಿಂದ ಈಗಾಗಲೇ ಹಾವೇರಿ ಗದಗ ಕ್ಷೇತ್ರದಲ್ಲಿ ಓಡಾಡಿ ಸಂಘಟನೆಯನ್ನ ಮಾಡಿದ್ದಾರೆ. ಹೀಗಾಗಿ ಕುರುಬ ಸಮುದಾಯಕ್ಕೆ ರಾಜ್ಯದಲ್ಲಿ ಈ ಬಾರಿ ಎಲ್ಲೂ ಕೂಡ ಘೋಷಣೆ ಮಾಡಿಲ್ಲ. ಹೀಗಾಗಿ ಏನು ಕಾಂತೇಶ್ ಅವರಿಗೆ ಟಿಕೆಟ್ ಅನ್ನ ನೀಡಲೇಬೇಕು ಅನ್ನೋದು ಅವರ ಅಭಿಮಾನಿಗಳು ಮತ್ತು ಕಾರ್ಯಕರ್ತರ ಒತ್ತಾಯವಾಗಿದೆ. ಈಗಾಗಲೇ ಇವತ್ತು ದೆಹಲಿಯಲ್ಲಿ ಏನೋ ಸಭೆ ನಡೆತಾ ಇದೆ. ಅವರ ಕಾಂತೇಶ್ ಅವರ ಹೆಸರನ್ನ ಘೋಷಣೆ ಮಾಡಬೇಕು ಅನ್ನೋದು ಬಹಳಷ್ಟು ಅಭಿಮಾನಿಗಳ ಒತ್ತಾಯವಾಗಿದೆ. ನಮ್ಮ ಜೊತೆಗೆ ಅವರನ್ನ ಮಾತಾಡಿಸುವಂತ ಕೆಲಸ ಮಾಡ್ತೀನಿ. ಸರ್, ಈಗಾಗಲೇ ಬಹುತೇಕವಾಗಿ ಬಸವರಾಜ ಬೊಮ್ಮಾಯಿ ಅವರಿಗೆ ಫಿಕ್ಸ್ ಆಗಿದೆ ಅನ್ನೋ ಹೇಳಲಾಗ್ತದೆ. ಕಾಂತೇಶ್ ಅವರಿಗೆ ಯಾವ ಕಾರಣಕ್ಕಾಗಿ ಟಿಕೆಟ್ ಕೊಡಬೇಕು? ಇವಾಗ ಕಾಂತೇಶ್ ಅವರಿಗೆ ಯಾಕೆ ಕೊಡಬೇಕಂತಂದ್ರಿ, ಶಿವಮೊಗ್ಗ ಜಿಲ್ಲೆದೊಳಗೆ ಅವರು ಒಂದು ಶಿಸ್ತಿನ ಸಿಪಾಯಿಯಾಗಿ ಪಕ್ಷದಲ್ಲಿ ಸುಮಾರು ವರ್ಷ ದಶಮಾನಗಳಿಂದಲೇ ಕೆಲಸ ಮಾಡ್ತಾ ಬಂದಿದ್ದಾರೆ. ಸಾಮಾನ್ಯ ಕಾರ್ಯಕರ್ತರಾಗಿ ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ. ಜೊತೆಗೆ ಯಾವುದೇ ಥರದಿಂದ ಜಾತಿ ಭೇದ ಭಾವ ಅಂತಕ್ಕಂಥದ್ದು ಎಂದೂ ನೋಡಿಲ್ಲ ಅವರು. ಈಶ್ವರಪ್ಪರದು ಏನಾಯ್ತಂದ್ರೆ ಪಕ್ಷ ಮತ್ತು ಈಶ್ವರಪ್ಪರ ಅಂದರೆ 2 ನಾಣ್ಯಗಳ ಒಂದು ಮುಖ ಇದ್ದಂತೆ. ಹೀಗಾಗೋದ್ರಿಂದ ಕೆಳಮಟ್ಟದಿಂದ ಒಬ್ಬ ಕಾರ್ಯಕರ್ತರಾಗಿ ಇಡೀ ಇವತ್ತು ನಮ್ಮ ಕರ್ನಾಟಕದಲ್ಲಿ BS ಯಡಿಯೂರಪ್ಪ ಅವರು ಎಷ್ಟು ನಮ್ಮ ಭಾರತೀಯ ಜನತಾ ಪಕ್ಷಕ್ಕೆ ಮುಖ್ಯನೋ ಈಶ್ವರಪ್ಪರು ಅಷ್ಟೇ ಮುಖ್ಯ. ಹಾಗಾಗೋದ್ರಿಂದ ಒಂದು ಹಿಂದುಳಿದ ವರ್ಗಗಳಿಗೆ ಅದು ಹಾವೇರಿ ವಿಶೇಷವಾಗಿ ಒಂದು ಸ್ಥಾನಮಾನ ಇರೋದರಿಂದ